ಎಲ್ಲ ಫಸ್ಟ್ ಕನ್ನಡ ನೋಡ್ತಾ ಇರುವಂಥವ್ರಿಗೆ ಶರಣುಗಳು. ಏನು ಈ ನೀಟ್ ವಿಚಾರವಾಗಿ ನಾವು ಹೋರಾಟ ಶುರು ಮಾಡಿದ್ದೀವಿ. ದ್ರಾವಿಡ ಸಿಟಿ ಮೂವ್ಮೆಂಟ್, ಕರ್ನಾಟಕದಲ್ಲಿ ನಾವು ದ್ರಾವಿಡ ಕನ್ನಡಿಗರು ಅನ್ನುವಂಥ ಚಳುವಳಿ ಹೆಸರಲ್ಲಿ ಮಾಡ್ತೀವಿ. ಮತ್ತು ಸೌತ್ ಇಂಡಿಯಾದ ಇನ್ನುಳಿದ 5 ರಾಜ್ಯ ಈ ವಿಚಾರ ಏನು ನಾವು ಸೆಂಟ್ರಲ್ ಗೌರ್ಮೆಂಟ್ ವಿಚಾರವಾಗಿ ಕೆಲಸ ಮಾಡುವಾಗ ದ್ರಾವಿಡ ಸಿಟಿ ಮೂವ್ಮೆಂಟ್ ಈ ಹೆಸರಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವು ಈ ನೀಟ್ ವಿಚಾರವಾಗಿ ಬೇರೆ ಬೇರೆಯವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ತಿಳುವಳಿಕೆ ಏನು ನೀಟ್ ವಿಚಾರವಾಗಿ ಅಂತಂದರೆ, ನೀಟ್ ಅನ್ನುವಂಥದ್ದು ಇದು ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ ಒಂದು ಪರೀಕ್ಷೆ. ಈ ಒಂದು ವಿಚಾರ ಇದು ರಾಜ್ಯ ಸರ್ಕಾರಗಳ ಕೈಗೆ ಬರಬೇಕು. ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರುವಂಥ ಮೆಡಿಕಲ್ ಸೀಟ್ಗಳನ್ನ ವಿಚಾರ ಅದು ಕರ್ನಾಟಕ ಸರ್ಕಾರ ಹ್ಯಾಂಡ್ಲ್ ಮಾಡಬೇಕು. ಅದೇ ರೀತಿ ತಮಿಳ್ನಾಡು ಸರ್ಕಾರ ನೋಡ್ಕೋಬೇಕು, ರಾಜಸ್ಥಾನದನ್ನು ರಾಜಸ್ಥಾನ ನೋಡ್ಕೋಬೇಕು, ಉತ್ತರ ಪ್ರದೇಶದನ್ನು ಉತ್ತರ ಪ್ರದೇಶ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ನಾರ್ತ್ ಇಂಡಿಯಾದ ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಸಂಘಟನೆಯವರಾಗಲಿ, ಯಾವುದೇ ಲೀಡರ್ಗಳಾಗಲಿ ಇದಕ್ಕೆ ಅವರು ದನಿಗೂಡಿಸೋದೇ ಇಲ್ಲ. ಅವರು ದನಿಗೂಡಿಸೋದು ಏನಕ್ಕೆ ಅಂತಂದರೆ, ಇವಾಗ ಇರುವಂಥ ಸರ್ಕಾರ ಅದು ಸರಿಯಾಗಿ ನಡೆಸ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರನ ತೆಗೆದಾಕ್ಬಿಟ್ರೆ ನಾವು ಬಂದು ಇದನ್ನು ಸರಿಯಾಗಿ ನಡೆಸ್ಬಿಡ್ತೀವಿ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಸಾಧ್ಯ ಇದೆಯಾ ಅಂದರೆ ಖಂಡಿತವಾಗ್ಲೂ ಆಗೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ 150 ಕೋಟಿ ಜನಸಂಖ್ಯೆ ಇರುವಂಥ ಇಂಥ ಒಂದು ಒಕ್ಕೂಟದಲ್ಲಿ ಇಂಡಿಯಾ ಅದೊಂದು ಒಕ್ಕೂಟ, ರಾಜ್ಯಗಳ ಒಕ್ಕೂಟ. ಇದನ್ನು ಇವರು ಒಂದೇ ದೇಶ ಮಾಡೋದಕ್ಕೆ ಹೊರಟವ್ರಲ್ಲ, ಅದರ ಭಾಗನೇ ಈ ನೀಟ್ ಇರ್ಬೋದು, ಇನ್ನು CUET ಎಕ್ಸಾಮ್ಸ್ ಇರ್ಬೋದು, SSC ಎಕ್ಸಾಮ್ ಇರ್ಬೋದು, CBSE ಸ್ಕೂಲ್ಗಳಿರ್ಬೋದು. ಯಾಕೆ ನಾನು ಇವೆಲ್ಲವನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದರ ಎಲ್ಲ ಪರೀಕ್ಷೆನೂ ನಡೆಸುವಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನು NTA ಅಂತ ಕರಿತಾ ಇದ್ದಾರೆ. ಇವಾಗೇನು ನೀಟ್ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿದೆಯಲ್ಲ, ಅದಕ್ಕೂ ಕೂಡ ಈ NTA ಅವರೇ ಕಾರಣ. ಈಗ ಬೇರೆ ಬೇರೆಯವರು ಹೋರಾಟ ಶುರು ಮಾಡಿದ್ದಾರೆ. ಅದರಲ್ಲೂ ನಾರ್ತ್ ಇಂಡಿಯಾದ ವ್ಯಕ್ತಿಗಳಿರ್ಬೋದು, ಅಲ್ಲಿಯ ಸಂಘಟನೆಗಳಿರ್ಬೋದು, ಅಲ್ಲಿಯ ರಾಜಕಾರಣಿಗಳಿರ್ಬೋದು, ಅವ್ರು ಹೇಳ್ತಾ ಇರೋದು ಏನೋ, ಇವ್ರನ್ನ ರಾಜೀನಾಮೆ ಕೊಡಿಸಿ, ಇವ್ರನ್ನ ತೆಗೆದಾಕಿ, ಇವ್ರಿಗೆ ಆ ಯೋಗ್ಯತೆ ಇಲ್ಲ ಈ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನಿಜವಾದ ಪರಿಹಾರ ಏನು ಅಂತಂದರೆ, ಎಜುಕೇಷನ್ ಅನ್ನೋದನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಬಿಡಬೇಕು. ಇದನ್ನು ಸೌತ್ ಇಂಡಿಯಾದವ್ರು ಮಾತ್ರನೇ ಇದನ್ನು ದನಿ ಮಾಡ್ತಾ ಇದ್ದಾರೆ. ಇದು ಕೇವಲ ರಾಜಕಾರಣಿಗಳ ದನಿ ಆಗಬಾರ್ದು, ಇದು ಎಲ್ಲ ಸಂಘಟಿತ ಹೋರಾಟ ಮಾಡುವಂಥ ವ್ಯಕ್ತಿಗಳ ದನಿ ಆಗಬೇಕು, ಜನಸಾಮಾನ್ಯರ ದನಿ ಆಗಬೇಕು. ಆವಾಗಷ್ಟೇ ಈ ಒಂದು ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯ. ಇಲ್ಲ ಕೇವಲ ಈ ರಾಜಕಾರಣಿಗಳು ಬದಲು ಮಾಡಿಬಿಡ್ತಾರೆ, ಇವರು ಆಗಲೇ ಲೆಟ್ರ್ ಬರೆದು ಬಿಟ್ಟಿದ್ದಾರೆ ಅನ್ಕೊಬಿಟ್ರೆ ಖಂಡಿತವಾಗ್ಲೂ ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಾವು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀವಿ, ಏನು ಕರ್ನಾಟಕದ ಮುಖ್ಯಮಂತ್ರಿ ಈಗ ಅವ್ರು ರಿಸೈನ್ ಮಾಡಿ ಇನ್ನೊಬ್ಬರು ಮುಖ್ಯಮಂತ್ರಿ ಬಂದಿದ್ದಾರೆ. ಆ ವ್ಯಕ್ತಿಗಳು ಯಾರೇ ಬದಲಾದ್ರೂ ಕೂಡ ಆ ಪೋಸ್ಟ್ಗೆ ನಾವು ಮನವಿನ ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಅವರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರಿಗೆ ತಿಳಿಸಿದ್ದೀವಿ, ಎಚ್ಚರಿಕೆ ಪತ್ರನ ನಾವು ಕೊಟ್ಟಿದ್ದೀವಿ. 1 ವರ್ಷ ಟೈಮ್ ಕೊಡ್ತೀವಿ, ಅಂದರೆ ಮುಂದಿನ ಅಂಬೇಡ್ಕರ್ ಜಯಂತಿ ಒಳಗಡೆ ನೀವು ಈ ಕೇಂದ್ರ ಸರ್ಕಾರದ ಕೈಲಿರುವಂಥ ಮೆಡಿಕಲ್ ಸೀಟನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಅಧಿಕಾರ ಇದೆಯಲ್ಲ, ಈ ಪರೀಕ್ಷೆ ನಡೆಸಿ ಆ ಅಧಿಕಾರನ ನೀವು ತಗೊಳ್ಬೇಕು, ಕಿತ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಸೌತ್ ಇಂಡಿಯಾದ ಎಲ್ಲ ಕಡೆ ಈ ಎಕ್ಸಾಮ್ ಸೆಂಟರ್ಸ್ನ ಮುತ್ತಿಗೆ ಹಾಕ್ತೀವಿ, ನೀಟ್ ಎಕ್ಸಾಮ್ ನಡೆಸುವಂಥ ಮುತ್ತಿಗೆ ಹಾಕ್ತೀವಿ ಅಂತ ಈಗಾಗಲೇ ಎಚ್ಚರಿಕೆ ಪತ್ರ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋದು ನಿಮಗೂ ಗೊತ್ತಿದೆ. ಮುಂದುವರೆದು ನಾವೀಗಾಗಲೇ ಹೇಳಿದ್ವಲ್ಲ, ಸೌತ್ ಇಂಡಿಯಾ ಅಂದ ತಕ್ಷಣ ನಾವು ಬರೀ ಕರ್ನಾಟಕದಲ್ಲಿ ಕೂತಿದ್ರೆ ಕೆಲಸ ಆಗಲ್ಲ. ಮುಂದುವರೆದು ನಾವು ಇನ್ನುಳಿದ 5 ರಾಜ್ಯ ಸರ್ಕಾರಗಳಿಗೆ, ಮುಖ್ಯಮಂತ್ರಿಗಳಿಗೆ ಅವರ ಟೈಮನ್ನು ಕೇಳಿ ಅಪಾಯಿಂಟ್ಮೆಂಟ್ಗೋಸ್ಕರ ನಾವು ಈಗಾಗಲೇ ಪತ್ರಗಳನ್ನ ಸಲ್ಲಿಸಿದ್ದೀವಿ. ಈಗ ನಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಪುದುಚೇರಿ CM ಅವರು ಮೇ 29ನೇ ತಾರೀಕು ನಮಗೆ ಅವಕಾಶ ಕೊಟ್ಟಿದ್ದರು ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಕೊಡೋದಲ್ದೇ ಅವರು ಸಾಕಷ್ಟು ವಿಚಾರನ ನಮಗೆ ಶೇರ್ ಮಾಡಿದ್ರು. ಏನು ಈ ನೀಟ್ ಅಂತ ಬಂತು, ಪುದುಚೇರಿ ಅದು ಒಂದು ಸಣ್ಣ ರಾಜ್ಯ ಇರ್ಬೋದು, ಅದು ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಆದರೆ ಅಂಥ ಸಣ್ಣ ರಾಜ್ಯದಲ್ಲಿ ಕನಿಷ್ಠ ಅಂದ್ರೂ 9 ರಿಂದ 10 ಮೆಡಿಕಲ್ ಕಾಲೇಜ್ಗಳು ಕೆಲಸ ಮಾಡ್ತಾ ಇದೆ. ಭಾಳ ಡಿಮ್ಯಾಂಡ್ ಇದೆ ಇಲ್ಲಿ.
ಇಲ್ಲಿ ನೀವು ಈ ರೀತಿ ಈ ನೀಟ್ ಪದ್ಧತಿನ ತರಬಾರ್ದು ಅಂತ ನಾನೇನಪ್ಪ ಫಸ್ಟ್ ದನಿ ಮಾಡಿದ್ದು. ಅದಕ್ಕೆ ಜಯಲಲಿತಾ ಅವರು ಇರೋವರೆಗೂ ನನಗೆ ಸಾಥ್ ಕೊಟ್ಟರು. ಅದಾದಮೇಲೆ ತಮಿಳ್ನಾಡಿನ ಪಕ್ಷಗಳು ಕೆಲವು ಸಾಥ್ ಕೊಟ್ಟು, ಆದರೆ ಇವ್ರು ಏನು ಮಾಡಿದ್ರು ಇವರು ಅದನ್ನು ಕೈ ಬಿಡೋದಕ್ಕೆ ರೆಡಿ ಇಲ್ಲ. ಈ ಸಲನೂ ಕೂಡ ನಾನು ಪತ್ರ ಬರೆದಿದ್ದೀನಿ ಅಂತ ತಿಳಿಸಿದ್ರು. ಯಾರವರು ಅಂತಂದರೆ ಇದೇ ಏನು ಇವಾಗ ಸರ್ಕಾರ ಇದೆ NDA, ಅದರ ಭಾಗವಾಗಿರುವಂಥ ಪುದುಚೇರಿ CM ಅವರು ಹೇಳಿದಂಥ ವಿಚಾರನ ಕೇಳಿದ್ರೆ ನಾವು ಸರಿಯಾದ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ನಮಗೆ ಮತ್ತೊಂದು ಬಾರಿ ಮನವರಿಕೆ ಆಯಿತು. ನಾವು ಆಮೇಲೆ ಹೇಳಿದ್ವಿ, ನಿಮ್ಮ ಪ್ರಯತ್ನ ನೀವು ಮಾಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಆ್ಯಸ್ ಎ ಸಿಟಿಸನ್ಸ್ ನಾವು ಈ ಒಂದು ನೀಟ್ ಪದ್ಧತಿನ ತೆಗೆದಾಕೋದಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಅದಕ್ಕೆ ಯಾರ್ದು ಅಡ್ಡಿ ಇಲ್ಲ, ನೀವು ಮುಂದುವರಿರಿ ಅಂತ ಅವರು ಹೇಳಿದ್ದು ನಮಗೆ ಒಂದು ಇಮ್ಮಡಿನ ಗೊಳಿಸ್ತು ನಮ್ಮ ಒಂದು ಆಸಕ್ತಿನ. ಹಾಗಾಗಿ ಅಲ್ಲಿ ಪುದುಚೇರಿ CM ಅವ್ರಿಗೂ ನಾವು ಪತ್ರನ ಕೊಟ್ಟು, ಎಚ್ಚರಿಕೆ ಪತ್ರನ, ಅಲ್ಲಿ ಕೂಡ ನಾವು ಸೀಲು ಸೈನನ್ನು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ 6 ರಾಜ್ಯದ ಕ್ಯಾಪಿಟಲ್ಗಳಲ್ಲಿ ನಾವು ಸಭೆಗಳನ್ನ ಮಾಡ್ತೀವಿ. ಏನು ಈ ಸರ್ಕಾರಗಳು ಕೇಂದ್ರ ಸರ್ಕಾರನ ಕೇಳ್ತಾ ಇದ್ದಾರೆ, ಇವರು ಭಾಳ ಒಬಿಡಿಯೆಂಟಾಗಿ ಡೀಸೆಂಟಾಗಿ ಕೇಳ್ತಾ ಇದ್ದಾರೆ, ಪತ್ರಗಳನ್ನ ಬರೆದು ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವರುಗಳು ಬಗ್ತಾ ಇಲ್ಲ. ಕೆಲವು ಸಲ ಏನಾಗ್ಬಿಡುತ್ತೆ, ನಮ್ಮ ರಾಜಕಾರಣಿಗಳ ಬಗ್ಗೆನೂ ಕೂಡ ಬೇಸರ ಬಂದ್ಬಿಡುತ್ತೆ. ಇವರು ಉದಾಹರಣೆಗೆ ಹೇಳ್ತೀನಿ, ಯಾರೋ ಪುದುಚೇರಿಯ ಪಕ್ಕದ ರಾಜ್ಯವಾದ ತಮಿಳ್ನಾಡು ಇರ್ಬೋದು, ಅಲ್ಲಿ ಹೊಸದಾಗಿ ಆಯ್ಕೆ ಆಗಿರುವಂಥ ಸಿನಿಮಾ ಸ್ಟಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಈ ನೀಟು ಅವ್ಯವಹಾರ ಆದ ತಕ್ಷಣ ನಾನು ಪತ್ರ ಬರೆದುಬಿಟ್ಟಿದ್ದೀನಿ ಅಂತ ದೊಡ್ಡ ಸುದ್ದಿ ಆಗೋಯ್ತು. ಆದರೆ ಇವರು ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರಲ್ಲ, ಆವಾಗ ಆ ವಿಚಾರನೇ ತೆಗಿಲಿಲ್ಲ. ಇವ್ರು ತೆಗ್ದಿದ್ದು ಯಾವುದೋ, ಇಲ್ಲಿ ಮೇಕೆದಾಟು ಕಟ್ಟಬಾರ್ದು, ಇಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಜನರ ಮಧ್ಯ ವಿಷಬೀಜ ಬಿತ್ತುವಂಥ ವಿಚಾರನ ತೆಗೆದಿದ್ದಾರೆ ಹೊರತಾಗಿ ಇವರೇನಾದರೂ ಆ ವಿಚಾರದ ಜೊತೆಗೂ ಕೂಡ ನೀಟ್ ವಿಚಾರನ ತೆಗೆದು ಸೌತ್ ಇಂಡಿಯಾದ ಎಲ್ಲರನ್ನೂ ನಾನು ಒಗ್ಗೂಡಿಸ್ತೀನಿ, ನಮಗೆ ಈ ನೀಟ್ ಬೇಕಾಗಿಲ್ಲ, ನೀವು ರಾಜ್ಯ ಸರ್ಕಾರಗಳಿಗೆ ಬಿಟ್ಬಿಡಿ ಎಜುಕೇಷನ್ನ ಅಂದಿದ್ರೆ ನಿಜವಾಗ್ಲೂ ಇವ್ರನ್ನ ಹೀರೋ ಅಂತ ಅನ್ಬೋದಿತ್ತು. ಆದರೆ ಇವರೆಲ್ಲರೂ ಕೂಡ ಜನರನ್ನ ಯಾಮಾರಿಸೋದಕ್ಕೋಸ್ಕರ ಇವರು ಬೇರೆ ಬೇರೆ ರೂಪದಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಬೇಸರ ಆಗುತ್ತೆ. ಆದ್ರೂ ಅನಿವಾರ್ಯ. ಇವತ್ತು ನಾವು ಮುಂದಕ್ಕೆ ಈಗ ನೋಡಿ, ಯಾರೋ ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು, ಶ್ರೀಮಂತರ ಮಕ್ಕಳು ಡಾಕ್ಟರ್ ಆಗಿಬಿಡ್ತಾ ಇದ್ದಾರೆ, ಈ ಥರದ್ದು ವಾದಗಳಿದೆಯಲ್ಲ, ಅದು ಇದಕ್ಕೆ ಸಮಂಜಸ ಅಲ್ಲ. ಡಾಕ್ಟ್ರು ಯಾರಾಗಬೇಕು? ಜನರನ್ನ ಯಾರು ಪ್ರೀತಿ ಮಮಕಾರದಿಂದ ಯಾರು ನಿಜವಾಗ್ಲೂ ಬೇಕಾದ ಆರೋಗ್ಯನ ಕಾಪಾಡೋದಕ್ಕೆ ಕೆಲಸ ಮಾಡ್ತಾರೆ ಅಂಥವ್ರು ಆಗಬೇಕು. ಅಂಥವ್ರನ್ನ ತಯಾರಿಸೋದು ಹೆಂಗೆ ಅಂತಂದರೆ, ಅವರು ಯಾವುದೋ ಒಂದೇ ಒಂದು ಎಕ್ಸಾಮ್ಗೆ ಡ್ರಗ್ಸ್ ತಗೊಂಡು ಓದೋ ಥರ ಓದೋದಲ್ಲ. ಡ್ರಗ್ಸ್ ಅಂತಂದರೆ ಇಲ್ಲಿ ಈ ಏನು ಈ ಕೋಚಿಂಗ್ ಇದೆಯಲ್ಲ, 2 ಲಕ್ಷ 3 ಲಕ್ಷ, ಅದು ಡ್ರಗ್ಸ್ ಥರನೇ. ಯಾರಾದ್ರೂ 100 ಮೀಟರ್ಸ್ ರನ್ನಿಂಗ್ ಓಡುವಾಗ ಎಕ್ಸ್ಟ್ರಾ ಏನಾದ್ರೂ ಮದ್ದನ್ನು ತಗೊಂಡು ಹೊಡೆದ್ರೆ ಅದು ಇನ್ನೇನು ಹೇಳ್ತಾರೆ. ಹಾಗೆ ಇವತ್ತು ಎಷ್ಟು ಜನ ಈ ನೀಟ್ ಎಕ್ಸಾಮ್ನ ಬರೀತಾ ಇದ್ದಾರೆ, ಮತ್ತು ಬರೆಯೋಕ್ಕೆ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಎಲ್ಲರೂ ಕೂಡ ಈ ಕೋಚಿಂಗನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಎಲ್ಲರ ಹತ್ರನೂ ಲಕ್ಷಾಂತರ ರೂಪಾಯಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎಕ್ಸ್ಟ್ರಾ ಕೋಚಿಂಗ್ ಅನ್ನುವಂಥದ್ದು ಇದು ಡ್ರಗ್ಸ್ ಮಾದರಿನೇ. ಈ ಒಂದು ವ್ಯವಸ್ಥೆ ತೊಲಗಬೇಕು. ಇವ್ರಿಗೆ ಈ PUC ಎಕ್ಸಾಮ್ ಮೂಲಕ ಈ ಮೆಡಿಕಲ್ ಸೀಟ್ಗಳನ್ನ ಹಂಚಬೇಕು. ಫಸ್ಟ್ ಸೆಕೆಂಡ್ PUCದು ಅಲ್ಲಿ ಏನಾದರೂ ಟೈ ಆಯಿತು ಅಂದರೆ ಫಸ್ಟ್ PUC ಇದ್ರೂ ಕೂಡ ಕನ್ಸಿಡರ್ ಮಾಡಬೇಕು. ಅದು ಟೈ ಆದರೆ SLCದನ್ನು ಕನ್ಸಿಡರ್ ಮಾಡಬೇಕು. ಆವಾಗಷ್ಟೇ ಪ್ರತಿಯೊಂದು ವರ್ಷವೂ ಕೂಡ ಚೆನ್ನಾಗಿ ಓದಂಥವ್ರು ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಇದೆ. ಈಗ ಈ ವಿಚಾರನ ಇಟ್ಕೊಂಡು ವಿರೋಧ ಪಕ್ಷ ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರ ಕೇಂದ್ರ ಪ್ರಭುತ್ವ ಅಂತ ಇರೋದೇನೆ ದೊಡ್ಡ ಅಪರಾಧ. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆ ಇರಬೇಕೇ ಹೊರತಾಗಿ ಅದಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಇರಬಾರ್ದು. ಅಂಥ ಸೆಂಟ್ರಲ್ ಗೌರ್ಮೆಂಟು ಇದೆ, ಇದ್ರ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ, ಯಾರೂ ದಂಗೆ ಹೇಳ್ತಾ ಇಲ್ಲ. ಹಾಗಾಗಿ ಇದೆಯೇ ಹೊರತಾಗಿ ಅದೇನೋ ಇರಬೇಕು ಅಂತ ಇಲ್ಲ. ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ, ಈ ವಿರೋಧ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂತಂದರೆ, ನೋಡ್ರಿ ಇವ್ರಿಗೆ ಒಂದೇ ಒಂದು ಎಕ್ಸಾಮ್ನ ನಡೆಸುವಂಥ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಎಕ್ಸಾಮ್ನ ಉಲ್ಲೇಖ ಮಾಡಿ ಇವ್ರು ಹೇಳ್ತಾ ಇದ್ದಾರೆ? CUET ಎಕ್ಸಾಮ್. ಏನದು CUET ಅಂತಂದರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್. ಅಂದರೆ ಯೂನಿವರ್ಸಿಟಿ ನೀವು ರಾಜ್ಯದವರೇ ಕಟ್ಟಿರಿ, ಇಲ್ಲ ಇವ್ರು ಎಲ್ಲಿಂದ ತಂದ್ಬಿಡ್ತಾರೆ ದುಡ್ಡು? ಯುರೋಪಿಂದ ತರ್ತಾರ, ಇಂಗ್ಲೆಂಡಿಂದ ತರ್ತಾರ, ಇಲ್ಲ ಅಮೇರಿಕಾದಿಂದ ತರ್ತಾರ? ಈ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರಲ್ಲ ಸೆಂಟ್ರಲ್ ಯೂನಿವರ್ಸಿಟಿ, ಅದು ಕೂಡ ನಮ್ಮ ದುಡ್ಡಿಂದನೇ ಕಟ್ಟುವಂಥದ್ದು. ಅದು ಸೆಂಟ್ರಲ್ದಾಗಿರಲಿ ಸ್ಟೇಟ್ದಾಗಿರಲಿ
ಇಲ್ಲ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರಲಿ, ಇಲ್ಲಿ ಸೀಟನ್ನು ತಗೋಬೇಕು ಅಂತಂದರೆ ಈ ಎಕ್ಸಾಮನ್ನು ಬರೀಬೇಕು, CUET ಎಕ್ಸಾಮ್. ಈ ಎಕ್ಸಾಮ್ನು ಕೂಡ NTA ನಡೆಸುತ್ತೆ. ಈ ಎಕ್ಸಾಮು ಈ ಸತಿ ಏನಾಗಿದೆ ಗೊತ್ತಾ, ಅದರಲ್ಲೂ ಒಂದು 3700 ಜನ ಎಕ್ಸಾಮ್ನ ಬರೆಯೋಕ್ಕಾಗ್ದೇ ಅವರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ಇದು ಹೈಬ್ರಿಡ್ ಟೆಸ್ಟ್ ಅಂತ ಕರೀತಾರೆ. ಈಗ ಇವ್ರೇನು ಹೇಳ್ತಾ ಇದ್ದಾರೆ, ಈ ಸಲ ಪೇಪರಲ್ಲಿ ಮಾಡಿದ್ದಕ್ಕೆ ನೀಟು ಲೀಕ್ ಆಗೋಯ್ತು, ನೆಕ್ಸ್ಟ್ ಸತಿಯಿಂದ ಕಂಪ್ಯೂಟ್ರಲ್ಲಿ ಮಾಡ್ತೀವಿ ಅಂತ ಇದ್ದಾರಲ್ಲ. ಈ ಕಂಪ್ಯೂಟರ್ ಎಕ್ಸಾಮ್ದು ಎಂಥ ಗೋಳು ಗೊತ್ತೇನ್ರಿ ನಿಮಗೆ? ಆ ಎಕ್ಸಾಮ್ನ ಕೇವಲ ಒಂದು 3 ಲಕ್ಷ 4 ಲಕ್ಷ ಜನ ಕಟ್ಟಿದ್ದನ್ನೇ ಆ ಸರ್ವರು ತಡ್ಕೊಳಕ್ಕಾಗ್ದೇ ಕರೆಕ್ಟಾಗಿ ಆ ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಓಪನ್ನೇ ಆಗಿಲ್ಲ. ಈ 3700 ಜನ ಇವರು ವಾಪಸ್ ಯಾಕೆ ಹೋದ್ರು ಅಂತಂದರೆ, ಬೆಳಿಗ್ಗೆ 7 ಗಂಟೆಗೆ ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದಾರೆ, ಕಂಪ್ಯೂಟರ್ ಮುಂದೆ ಕೂತಿದ್ದಾರೆ, ಸರ್ವರು ಹ್ಯಾಂಗ್ ಆಗಿ ಅವ್ರಿಗೆ 11 ಗಂಟೆ 12 ಗಂಟೆ ಆದ್ರೂ ಅದು ಓಪನ್ನೇ ಆಗಿಲ್ಲ. ಆ ಬಿಸಿಲು, ಆ ತಾಪ, ಏನಾಗುತ್ತೆ ಮೈಂಡ್ಸೆಟ್ಟು ಅವ್ರಿಗೆ ವಿಚಿತ್ರ ಆಗ್ಬಿಡ್ತದೆ. ಮತ್ತು ಯಾವಾಗ ಕಿರಿಕಿರಿ ಆಯ್ತದೆ, ಸಿಸ್ಟಮಲ್ಲಿ ಓಪನ್ ಆಗ್ತಾ ಇಲ್ಲ, ಹ್ಯಾಂಗ್ ಆಯಿತು ಅಂತ ಮಾನಸಿಕತೆನೇ ಕುಗ್ಗಿ ಹೋಗುತ್ತೆ. ಪಾಪ ತಿಂಗಳಾರ್ಗಟ್ಲೆ ಪ್ರಿಪೇರ್ ಆಗಿ ಬಂದಿರ್ತಾರೆ. ಮತ್ತೆ ಇವ್ರೇನು ಹೇಳೋದು, NTA ಅವರು ಇಲ್ಲ ನಾವು ಅವ್ರಿಗೆ ಎಕ್ಸಾಮ್ ಕೊಟ್ವಿ ಅಂತ ಹೇಳ್ತಾರಲ್ಲ. ಮಾನ ಮರ್ಯಾದೆ ಇದೆಯಾ? ಯಾವುದೇ ಒಂದು ಎಜುಕೇಷನ್ ವಿಚಾರನ ರಾಜ್ಯ ಸರ್ಕಾರಗಳಿಗೆ ಬಿಡಬೇಕು ಅನ್ನುವಂಥ ಮಾತನ್ನು ಆಡ್ದೇನೆ ಈ ವಿರೋಧ ಪಕ್ಷದ ನಾಯಕರು ಇವ್ರು ಏನು ಹೇಳ್ತಾ ಇದ್ದಾರೆ, ಅವ್ರನ್ನ ಛೇಡಿಸ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ SSC ಎಕ್ಸಾಮ್ ಸರಿಯಾಗಿ ನಡೆಸೋಕ್ಕಾಗಲ್ಲ, CBSE ನಡೆಸೋಕ್ಕಾಗಲ್ಲ ಅಂತ ಛೇಡಿಸ್ತಾ ಇದ್ದಾರೆ ಹೊರತಾಗಿ, ಇಲ್ಲಪ್ಪ ಎಜುಕೇಷನ್ ಅನ್ನೋದು ಅದು ಈ ಒಂದು ಒಕ್ಕೂಟ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ ಅದ್ರ ಕೈಲಿ ಇರಬಾರ್ದು, ರಾಜ್ಯಗಳಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇನ್ನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ಇವರು ಪುಂಖಾನುಪುಂಖವಾಗಿ ಮಾತಾಡುವಂಥವ್ರು, ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದೇ ಪಾರ್ಟಿಯ ಇನ್ನೊಬ್ರು ಯಾರೋ ಅತಿಶಿ ಅನ್ನುವಂಥವ್ರು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಹೊರತಾಗಿ ಈ ನಾರ್ತ್ ಇಂಡಿಯನ್ಸ್ದು ಬುದ್ಧಿ ಇಷ್ಟೇ, ನಿಜವಾದ ಪರಿಹಾರನ ಸೂಚಿಸಲ್ಲ. ಇವರೇ ನಾಳೆ ದಿನ ಇವರೇ ಸರ್ಕಾರ ಆಗಿ ಕೂತ್ಕೊಂಡು ಅಲ್ಲಿಂದ ಇಡೀ ಇಂಡಿಯಾ ಮೂಲೆನೂ ನಾನು ಎಕ್ಸಾಮ್ ನಡೆಸ್ತೀನಿ ಅಂತಂದರೆ ಅದು ಸಾಧ್ಯ ಆಗದಿರೋ ಮಾತು. ಅದು ಕಂಪ್ಯೂಟ್ರಲ್ಲಾಗಿರಲಿ ಇಲ್ಲ ಲೇತ್ ಮಿಷನಲ್ಲಾಗಿರಲಿ. ಇನ್ನು ಪೇಪರಲ್ಲಿ ನಡೆದ್ರೆ ಲೀಕ್ ಆಗಿಬಿಟ್ಟಿದೆ, ಅದರಲ್ಲಿ ಕಳ್ತನ ಮಾಡಿಬಿಟ್ರು, ಕಂಪ್ಯೂಟ್ರಲ್ಲಿ ಕಳ್ತನ ಮಾಡೋಕ್ಕಾಗಲ್ಲ ಅಂತ ಎಂಥ ಹಸಿ ಸುಳ್ಳು ಹೇಳ್ತಿರ್ರಿ. ಇದನ್ನು ಯಾರಿಗೆ ಕೊಡ್ತೀರಿ? ಈ ಸತಿನೇ ಈಗ ಸಮಸ್ಯೆ ಆಗಿದೆಯಲ್ಲ CUET ಎಕ್ಸಾಮು, ಇದನ್ನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವ್ರು ಕೊಟ್ಟಿದ್ದೀರಿ. ಈ ನೆಕ್ಸ್ಟು ನೀವು 20 ಲಕ್ಷಕ್ಕಿಂತ ಜಾಸ್ತಿ ಕಟ್ಟುವ ನೀಟ್ ಎಕ್ಸಾಮ್ನೂ ಇದೇ ಥರ ಕಂಪ್ನಿಯವ್ರಿಗೆ ಯಾರಿಗೋ ಕಟ್ತೀರಿ. ಅಲ್ಲಿ ಕೆಲಸ ಮಾಡುವಂಥವ್ರು ಅದನ್ನು ಅಲ್ಲೇ ಕೋಡಿಂಗಲ್ಲೇ ಅವ್ರು ಹೆಂಗೆ ಬೇಕಾದ್ರೂ ಯಾಮಾರಿಸ್ಬೋದು. ಆ ಯಾಮಾರ್ಸೋದು ಬಿಟ್ಬಿಡಿ, ಈ ರೀತಿ ಸರ್ವರ್ ಹೆಂಗಾಯಿತು ಅಂತಂದರೆ ಹೆಂಗ್ರಿ ಎಕ್ಸಾಮ್ ನಡೆಸ್ತೀರಿ? ಇದಕ್ಕೆ ಜೀವಂತ ಉದಾಹರಣೆ ಇದು. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸೋದು ಬಿಟ್ಟರೆ, ಎಜುಕೇಷನ್ ಅನ್ನೋ ವಿಚಾರನ ರಾಜ್ಯ ಸರ್ಕಾರಗಳಿಗೆ ವಹಿಸೋದು ಬಿಟ್ಟರೆ ಬೇರೆ ಇನ್ಯಾವುದೇ ಪರಿಹಾರನೂ ನಿಜವಾದ ಪರಿಹಾರ ಅಲ್ಲವೇ ಅಲ್ಲ. ಇದರ ಬಗ್ಗೆ ಕೆಲಸ ಮಾಡ್ತಾ ಇರುವಂಥದ್ದು ದ್ರಾವಿಡ ಸಿಟಿ ಮೂವ್ಮೆಂಟ್. ಇದಕ್ಕೆ ನೀವೆಲ್ಲರೂ ಕೂಡ ಫಸ್ಟ್ ಕನ್ನಡ ಚಾನಲ್ ಮೂಲಕ ಬೆಂಬಲನ ಸೂಚಿಸಬೇಕು. ನಿಮ್ಮ ಕಮೆಂಟ್ ಮೂಲಕ ಯಾರೆಲ್ಲ ಭಾಗವಹಿಸೋಕ್ಕೆ ಇಷ್ಟ ಇದೆಯೋ ಅವರೆಲ್ಲರೂ ಕೂಡ ನಿಮ್ಮ ನಂಬರ್ಗಳನ್ನ ಈ ಕಮೆಂಟ್ ಮೂಲಕ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಯಾಕಂತಂದರೆ ನಿಜವಾದ ಪರಿಹಾರ ಗೊತ್ತಾಗಬಾರ್ದು ಅಂತ ಮರೆಮಾಚ್ತಾರೆ, ನಿಜವಾದ ಪರಿಹಾರದ ಕಡೆಗೆ ವ್ಯವಸ್ಥೆ ಹೋಗಬಾರ್ದು ಅಂತೇಳಿ ಬೇರೆ ಏನೇನೋ B ಟೀಮು C ಟೀಮು Z ಟೀಮ್ವರೆಗೂ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದ್ರ ಕಡೆಗೆ ಹೆಚ್ಚು ಆಕರ್ಷಿತರಾಗಿ ಹೋಗ್ಬಿಡ್ತೀರಾ. ನಾಳೆ ದಿನ ಈ ವ್ಯಕ್ತಿಗಳು ಬದಲಾದ್ರೂ ವ್ಯವಸ್ಥೆ ಬದಲಾಗಲಿಲ್ಲ ಅಂತಂದರೆ ಇದೇ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾವು ಈಗಾಗಲೇ ಆ ನಿಟ್ಟಲ್ಲಿ ಹೆಜ್ಜೆನ ಇಟ್ಟಿದ್ದೀವಿ. ಅದಕ್ಕೆ ನೀವೆಲ್ಲ ಬೆಂಬಲಿಸ್ತೀರಾ ಅಂತ ಹೇಳ್ತಾ ಈ ಒಂದು ನಮ್ಮ ನೀಟ್ ಹೋರಾಟಕ್ಕೆ ಬೆಂಬಲನ ಕೊಡ್ತಾ ಇರುವಂಥ ಫಸ್ಟ್ ಕನ್ನಡ ಚಾನಲ್ಗೆ ಶರಣು. ಥ್ಯಾಂಕ್ ಯು.